ಭಾಗ 4 ಬಯಲಾದ ಗುಪ್ತ ರಹಸ್ಯದ ಸುಖಾಂತ್ಯ. ರೇಷ್ಮಾಳ ಲಂಡನ್ ಟೀಶರ್ಟ್ ರಹಸ್ಯದ ಅಂತಿಮ ಸರ್ವಿಸಿಂಗ್. ತೋಟದ ಮರೆಯಲ್ಲಿ ನಡೆದ ಆ ಹಸಿಬಿಸಿ ಪ್ರೇಮದಾಟ ಪೂಜಾಳ ಮೊಬೈಲ್ನಲ್ಲಿ ಅಕ್ಷರಶಃ ಬಂಧಿಯಾಗಿತ್ತು. ರೇಷ್ಮಾ ಮತ್ತು ರವಿ ಆತಂಕದಿಂದ ಮನೆಯ ಕಡೆಗೆ ಹೆಜ್ಜೆ ಹಾಕುತ್ತಿದ್ದರು. ದಾರಿಯುದ್ದಕ್ಕೂ ರೇಷ್ಮಾಳ ಮನಸ್ಸಿನಲ್ಲಿ ಅದೇ ಚಿಂತೆ. ಅವಳು ಧರಿಸಿದ್ದ ಆ ಬಿಗಿಯಾದ ಲಂಡನ್ ಟೀಶರ್ಟ್ ಈಗ ಅವಳಿಗೆ ಸಂಕೋಲೆಯಂತೆ ಭಾಸವಾಗುತ್ತಿತ್ತು. ರವಿ ಅವಳ ಕೈ ಹಿಡಿದು ಸಮಾಧಾನ ಪಡಿಸಲು ಯತ್ನಿಸಿದರು. ಪೂಜಾಳ ಕುತಂತ್ರದ ಬುದ್ಧಿ ರೇಷ್ಮಾಗೆ ಚೆನ್ನಾಗಿ ಗೊತ್ತಿತ್ತು. ಮರುದಿನ ಬೆಳಗ್ಗೆ ರೇಷ್ಮಾಳ ಮನೆಯಲ್ಲಿ ವಾತಾವರಣ ತೀರಾ ಗಂಭೀರವಾಗಿತ್ತು. ರೇಷ್ಮಾಳ ಅಪ್ಪ ಮಂಜಣ್ಣ ಹಜಾರದಲ್ಲಿ ಕುಳಿತು ಗಂಭೀರವಾಗಿ ಪೇಪರ್ ಓದುತ್ತಿದ್ದರು. ಪೂಜಾ ಅಲ್ಲಿಗೆ ಬಂದು ನಿಂತ ಶೈಲಿಯೇ ಏನೋ ಒಂದು ದೊಡ್ಡ ಸ್ಫೋಟ ನಡೆಯಲಿದೆ ಎಂಬ ಮುನ್ಸೂಚನೆ ನೀಡುತ್ತಿತ್ತು. ರೇಷ್ಮಾ ಅಡುಗೆ ಮನೆಯಲ್ಲಿ ಕೆಲಸ ಮಾಡುತ್ತಿದ್ದರೂ ಅವಳ ಕಿವಿ ಮಾತ್ರ ಹಜಾರದ ಕಡೆಯೇ ಇತ್ತು. ಕೈಗಳು ನಡುಗುತ್ತಿದ್ದವು, ಬೆವರಿನ ಹನಿಗಳು ಅವಳ ಹಣೆಯ ಮೇಲೆ ಮೂಡುತ್ತಿದ್ದವು. ಪೂಜಾ ಮೆಲ್ಲಗೆ ಗಂಟಲು ಸರಿಪಡಿಸಿಕೊಂಡು ಶುರು ಮಾಡಿದಳು. ಅಪ್ಪ, ನಮ್ಮ ಮನೆಯ ಗೌರವ ಹೀಗೆ ಹಾದಿ ಬೀದಿಯಲ್ಲಿ ಹರಾಜಾಗಬಾರದು ಅಂತ ನಾನು ಈ ವಿಷಯ ಹೇಳ್ತಿದ್ದೀನಿ. ನಮ್ಮ ರೇಷ್ಮಾ ತೋಟದಲ್ಲಿ ರವಿ ಜೊತೆ ಮಾಡುತ್ತಿದ್ದ ಕೆಲಸ ನೋಡಿದ್ರೆ ನೀವು ತಲೆ ತಗ್ಗಿಸಬೇಕಾಗುತ್ತೆ. ಈ ಮಾತು ಕೇಳುತ್ತಿದ್ದಂತೆ ಮಂಜಣ್ಣ ಪೇಪರ್ ಕೆಳಗಿಟ್ಟು ಕಿಕ್ಕಿರಿದು ನೋಡಿದರು. ಪೂಜಾ ತನ್ನ ಮೊಬೈಲ್ ಹೊರತೆಗೆದಳು. ನೋಡಿ ಅಪ್ಪ, ಇವತ್ತು ಈ ಲಂಡನ್ ಟೀಶರ್ಟ್ ರಹಸ್ಯ ಎಲ್ಲರಿಗೂ ತಿಳಿಯಲಿ ಎಂದು ವಿಡಿಯೋ ಪ್ಲೇ ಮಾಡಲು ಸಿದ್ಧವಾದಳು. ಅದರಲ್ಲಿ ರವಿ ರೇಷ್ಮಾಳ ಬೆನ್ನನ್ನು ಸವರುತ್ತಿದ್ದ, ಅವಳ ಲಂಡನ್ ಟೀಶರ್ಟ್ ಮೇಲೆ ರವಿಯ ಕೈಗಳು ಆಟವಾಡುತ್ತಿದ್ದ ಆ ಹಸಿಬಿಸಿ ದೃಶ್ಯಗಳು ಎದ್ದು ಕಾಣುತ್ತಿದ್ದವು. ರೇಷ್ಮಾಳ ಉಸಿರಾಟದ ವೇಗ ವಿಡಿಯೋದಲ್ಲಿ ಸ್ಪಷ್ಟವಾಗಿ ಕೇಳಿಸುತ್ತಿತ್ತು. ಅಷ್ಟರಲ್ಲಿ ರವಿ ಮನೆಯೊಳಗೆ ಸಿಡಿಲಂತೆ ಎಂಟ್ರಿ ಕೊಟ್ಟನು. ಪೂಜಾ ವಿಡಿಯೋ ತೋರಿಸುವ ಮೊದಲೇ ಅವಳ ಕೈಯಿಂದ ಫೋನ್ ಕಸಿದುಕೊಂಡನು. ಸಾಕು ನಿಲ್ಲಿಸು ಪೂಜಾ, ಬೇರೆಯವರ ಖಾಸಗಿ ಜೀವನವನ್ನ ಈ ರೀತಿ ಅಂಗಳಕ್ಕೆ ತರೋದು ಎಷ್ಟು ಸರಿ ಎಂದು ರೇಗಿದನು. ಮಂಜಣ್ಣ ಎದ್ದು ನಿಂತು, ಏನಿದು ರವಿ? ಪೂಜಾ ಹೇಳ್ತಿರೋದು ನಿಜನ ಎಂದು ಗರ್ಜಿಸಿದರು. ರವಿಯ ಮುಖದಲ್ಲಿ ಈಗ ಯಾವುದೇ ಭಯವಿರಲಿಲ್ಲ. ಅವನು ರೇಷ್ಮಾಳ ಕಡೆ ನೋಡಿ ಕಣ್ಣಿನಲ್ಲೇ ಧೈರ್ಯ ತುಂಬಿದನು. ಹೌದು ಮಂಜಣ್ಣ, ಪೂಜಾ ತೋರಿಸ್ತಿರೋ ವಿಡಿಯೋ ನಿಜ. ನಾನು ರೇಷ್ಮಾಳನ್ನ ಪ್ರೀತಿಸ್ತಿದ್ದೀನಿ. ಆ ಲಂಡನ್ ಟೀಶರ್ಟ್ ಅವಳಿಗೆ ನಾನು ಕೊಡಿಸಿದ್ದು. ನಾವು ತೋಟದಲ್ಲಿ ಕಳೆದ ಆ ಸಮಯ ನಮ್ಮಿಬ್ಬರ ಪ್ರೀತಿಯ ಗುರುತು. ಅದರಲ್ಲಿ ತಪ್ಪೇನಿದೆ? ಮದುವೆ ಅನ್ನೋದು ಕೇವಲ ಮಂತ್ರಗಳಿಂದಲ್ಲ, ಮನಸ್ಸುಗಳ ಮಿಲನದಿಂದ ಆಗೋದು. ನಾವು ಈಗಾಗಲೇ ಮನಸ್ಸಿನಿಂದ ಒಂದಾಗಿದ್ದೀವಿ ಎಂದು ನೇರವಾಗಿ ಹೇಳಿದನು. ರವಿಯ ಈ ಧೈರ್ಯದ ಮಾತುಗಳಿಗೆ ರೇಷ್ಮಾಳ ಕಣ್ಣಲ್ಲಿ ನೀರು ತುಂಬಿ ಬಂತು. ಅವಳು ಧೈರ್ಯ ಮಾಡಿ ಅಪ್ಪನ ಹತ್ತಿರ ಬಂದು, ಹೌದು ಅಪ್ಪ, ರವಿ ನನ್ನನ್ನ ತುಂಬಾ ಚೆನ್ನಾಗಿ ನೋಡ್ಕೊಳ್ತಾನೆ. ನಮಗಿದ್ದ ಆ ಒಂದೇ ಒಂದು ಭಯ ಈ ಪೂಜಾ ವಿಡಿಯೋ ಮಾಡಿದ್ದು ಮಾತ್ರ. ಈಗ ಎಲ್ಲರಿಗೂ ಗೊತ್ತಾಗಿದೆ ಅಂದಮೇಲೆ ನಮಗೆ ಯಾವುದೇ ಮುಚ್ಚುಮರೆ ಬೇಡ ಎಂದಳು. ಪೂಜಾಳಿಗೆ ತಾನು ಹೂಡಿದ ತಂತ್ರ ತನಗೇ ತಿರುಗುಬಾಣವಾಗುತ್ತಿದೆ ಎಂದು ಅರಿವಾಯಿತು. ಮಂಜಣ್ಣ ಸ್ವಲ್ಪ ಹೊತ್ತು ಯೋಚಿಸಿ, ರವಿಯ ಧೈರ್ಯ ನನಗೆ ಇಷ್ಟವಾಯಿತು. ಮುಚ್ಚಿಟ್ಟು ಮಾಡೋ ಕೆಲಸಕ್ಕಿಂತ ಎದುರಿಸಿ ನಿಲ್ಲೋ ಗಂಡಸುತನ ಮೇಲು. ನಿಮ್ಮ ಮದುವೆಗೆ ನನ್ನ ಒಪ್ಪಿಗೆ ಇದೆ ಎಂದು ಘೋಷಿಸಿದರು. ಅಂದು ರಾತ್ರಿ ಮನೆಯವರೆಲ್ಲರೂ ಮಲಗಿದ ಮೇಲೆ ರವಿ ಮತ್ತು ರೇಷ್ಮಾ ಮತ್ತೆ ಅದೇ ತೋಟದ ಮರೆಯಲ್ಲಿ ಭೇಟಿಯಾದರು. ಈ ಬಾರಿ ಪೂಜಾಳ ಭಯವಿರಲಿಲ್ಲ. ರವಿ ಅವಳನ್ನು ಹತ್ತಿರಕ್ಕೆ ಎಳೆದುಕೊಂಡು, ಈಗ ಹೇಳು ರೇಷ್ಮಾ, ಈ ಲಂಡನ್ ಟೀಶರ್ಟ್ ಸರ್ವಿಸಿಂಗ್ ಪೂರ್ತಿ ಮಾಡೋಣವಾ ಎಂದು ಕೇಳಿದನು. ರೇಷ್ಮಾ ನಗುತ್ತಾ, ಇನ್ಮೇಲೆ ಈ ಸರ್ವಿಸಿಂಗ್ ದಿನ ನಡೆಯಬೇಕು ರವಿ, ಇದು ನನ್ನ ಮೇಲಿನ ಆಣೆ ಎಂದು ಅವನ ಬಾಹುಗಳಲ್ಲಿ ಬಂಧಿಯಾದಳು. ಹೀಗೆ ಆ ಗುಪ್ತ ರಹಸ್ಯಕ್ಕೆ ಒಂದು ಅತ್ಯಂತ ಹಸಿಬಿಸಿಯಾದ ಮತ್ತು ಸುಂದರವಾದ ಸುಖಾಂತ್ಯ ದೊರೆಯಿತು.